ಇನ್ನು ಸಿಎಂ ಸೀಟ್ಗಾಗಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಯಾರು ಸಿಎಂ ಆಗಬೇಕು ಅನ್ನೋದರ ಬಗ್ಗೆ ಚರ್ಚೆ. ಇದು ಮ್ಯೂಸಿಕಲ್ ಚೇರ್ ಆಗ್ತಿದೆ ಈಗ ಕಾಂಗ್ರೆಸ್ನಲ್ಲಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ, ಡಾಕ್ಟರ್ ಜೆ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಜಮೀರ್ ಫೈಟ್ ಮಾಡ್ತಿದ್ದಾರೆ, ಮ್ಯೂಸಿಕಲ್ ಚೇರ್ ಆಡ್ತಿದ್ದಾರೆ ಅಂತ. ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವು MLA ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದ್ದೀರಿ? ಅವ್ರ ಪಾರ್ಟಿಯವರು. ನಾನು ದಿನಾ ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಅವಾಗೆ ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ DK ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್ ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಆದ್ಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂತ ವಿಚಾರ. ಬಿಜೆಪಿಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ. ಯಾರಾದ್ರೆ ನಮ್ಗೇನಂತ, ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಬೀಳಿಸುವಂತ ಅವಶ್ಯಕತೆನೂ ಇಲ್ಲ. ಅವರು ಗೌರವಯುತವಾಗಿ ಅವರು ಸರ್ಕಾರ ನಡೆಸಿದ್ರೆ ಜನನೂ ಕೂಡ ಇಷ್ಟಪಡ್ತಾರೆ.